ವಿಧಾನಸಭಾ ಚುನಾವಣೆಯಲ್ಲಿ ಗಿಫ್ಟ್ ಕಾರ್ಡ್ ಅನ್ನು ಕೊಟ್ಟು ಆ ಗಿಫ್ಟ್ ಸಿಗದೆ ಈಗ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮನಗರದಲ್ಲಾಗಿರುವಂಥ ಘಟನೆ ಇದು. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಮನಗರ ಗಿಫ್ಟ್ ಕಾರ್ಡ್ನ ಪಾಲಿಟಿಕ್ಸ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಎಲೆಕ್ಷನ್ಗೆ ಗಿಫ್ಟ್ ಕಾರ್ಡ್ ಅನ್ನು ಕೊಟ್ಟಿರೋದನ್ನ ಒಪ್ಪಿಕೊಂಡಂತಹ ಇಕ್ಬಾಲ್ ಹುಸೇನ್ ಅವರು, ರಾಮನಗರ ಶಾಸಕ, ಗಿಫ್ಟ್ ಕಾರ್ಡ್ ಕೊಟ್ರಿ, ಗಿಫ್ಟ್ ಎಲ್ಲಿ ಅಂತೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೋಡಿ, ಒಬ್ಬನ್ ಕೊಟ್ಟಿಲ್ಲ, ಇಡೀ ಕ್ಷೇತ್ರಕ್ಕೆ ಕೊಡ್ತೀವಿ, ನಮ್ಗೆ ಗೊತ್ತದೆ. ಕೊಡ್ತೀವಿ, ಅದು ಹೇಳಿದ್ದು 3 ದಿವಸದೊಳಗೆ ಗೆಲ್ಲಿ ಸೋಲಿ ಕೊಡ್ತೀವಿ. ನಾವು ಓಟ್ ಹಾಕಿದೀವಿ, ನಾವು ನಂಬೋಟ್ ಓಟ್ ಹಾಕಿದೀವಲ್ವಾ, ಅದನ್ನ ಕೇಳ್ತಿರೋ ರೆಸ್ಪಾನ್ಸ್ ಅದನ್ನೇ ಕೇಳ್ತಾ ಇರೋದು. ಇನ್ನೊಂದು ವಾರ 15 ದಿವಸ ಒಂದು ತಿಂಗಳಲ್ಲಿ ಕೊಡ್ತೀವಿ. ಅದು ರೆಸ್ಪಾನ್ಸ್ ನಿಮಗೆ ಅಂತ ಮಾಡಿ ಒಬ್ಬನ್ ಕೊಟ್ಟಿಲ್ಲ, ಇಡೀ ಕ್ಷೇತ್ರಕ್ಕೆ ಕೊಡ್ತೀವಿ, ನಮ್ಗೆ ಗೊತ್ತದೆ. ಕೊಡ್ತೀವಿ, ಅದು ಹೇಳಿದ್ದು 3 ದಿವಸದೊಳಗೆ ಗೆಲ್ಲಿ ಸೋಲಿ ಕೊಡ್ತೀವಿ. ನಾವು ಓಟ್ ಹಾಕಿದೀವಿ, ನಾವು ನಂಬೋಟ್ ಓಟ್ ಹಾಕಿದೀವಲ್ವಾ, ಅದನ್ನ ಕೇಳ್ತಿರೋ ರೆಸ್ಪಾನ್ಸ್ ಅದನ್ನೇ ಕೇಳ್ತಾ ಇರೋದು. ಇನ್ನೊಂದು ವಾರ 15 ದಿವಸ ಒಂದು ತಿಂಗಳಲ್ಲಿ ಕೊಡ್ತೀವಿ. ಅದು ರೆಸ್ಪಾನ್ಸ್ ನಿಮಗೆ ಅಂತ ಮಾಡಿ ನೋಡಿ, ಒಮ್ಮೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನ ಕರೆದು ಆ ಸುದ್ದಿಗೋಷ್ಠಿಯಲ್ಲಿ ಆ ಗಿಫ್ಟ್ ಕಾರ್ಡ್ ಅನ್ನ ತೋರಿಸಿದ್ರು. ನೋಡಿ, ರಾಮನಗರದಲ್ಲಿ ಹೀಗೆ ಆಮಿಷವನ್ನ ಹೊಡ್ಡಿದ್ರು, ಗಿಫ್ಟ್ ಕಾರ್ಡ್ಗಳನ್ನ ಕೊಡ್ತಿದ್ದಾರೆ. ಯಾರು ಆಗ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಕುಮಾರಸ್ವಾಮಿ ಅವರ ಹೇಳಿಕೆನ ಗಂಭೀರವಾಗಿ ಯಾರು ತೆಗೆದುಕೊಳ್ಳಲಿಲ್ಲ. ಈಗ ಖುದ್ದು ಇಕ್ಬಾಲ್ ಹುಸೇನ್ ಅವರು, ಹೌದು ಗಿಫ್ಟ್ ಕಾರ್ಡ್ ಕೊಟ್ಟಿದ್ದೆ, 15 ದಿನ 30 ದಿನ ವೇಟ್ ಮಾಡಿ ಬರುತ್ತೆ ಗಿಫ್ಟ್ ಅಂತ ಹೇಳ್ತಿದ್ದಾರೆ. ಈಗ ಆಯೋಗ ಕ್ರಮವನ್ನ ಜರುಗಿಸುತ್ತಾ ಇಕ್ಬಾಲ್ ಹುಸೇನ್ ಅವರೇ ಮಾತಾಡಿದ್ದಾರೆ. ಹೌದು ಗಿಫ್ಟ್ ಕೊಟ್ಟಿದೆ ಅಂತೇಳಿ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ರು. ಗಿಫ್ಟ್ ಕಾರ್ಡ್ಗಳನ್ನ ಕೊಟ್ಕೊಂಡ್ ಬರ್ತಿದ್ದಾರೆ, ಜನರಿಗೆ ಮತದಾರ ಪ್ರಭುಗಳಿಗೆ ಆಮಿಷವನ್ನ ಒಡ್ಡಲಾಗ್ತಾ ಇದೆ ರಾಮನಗರದಲ್ಲಿ ಅಂತ. ಯಾರು ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಈಗ ನೋಡಿ ಯಾವ ರೀತಿಯಾಗಿ ಚುನಾವಣೆಯಲ್ಲಿ ಆಮಿಷವನ್ನ ಹೊಡ್ಡಿದ್ರು ಅಂತೇಳಿ. ಒಬ್ಬನ್ ಕೊಟ್ಟಿಲ್ಲ, ಇಡೀ ಕ್ಷೇತ್ರಕ್ಕೆ ಕೊಡ್ತೀವಿ, ನಮ್ಗೆ ಗೊತ್ತದೆ. ಕೊಡ್ತೀವಿ, ಅದು ಹೇಳಿದ್ದು 3 ದಿವಸದೊಳಗೆ ಗೆಲ್ಲಿ ಸೋಲಿ ಕೊಡ್ತೀವಿ. ನಾವು ಓಟ್ ಹಾಕಿದೀವಿ, ನಾವು ನಂಬೋಟ್ ಓಟ್ ಹಾಕಿದೀವಲ್ವಾ, ಅದನ್ನ ಕೇಳ್ತಿರೋ ರೆಸ್ಪಾನ್ಸ್ ಅದನ್ನೇ ಕೇಳ್ತಾ ಇರೋದು. ಇನ್ನೊಂದು ವಾರ 15 ದಿವಸ ಒಂದು ತಿಂಗಳಲ್ಲಿ ಕೊಡ್ತೀವಿ. ಅದು ರೆಸ್ಪಾನ್ಸ್ ನಿಮಗೆ ಅಂತ ಮಾಡಿ ಒಬ್ಬನ್ ಕೊಟ್ಟಿಲ್ಲ, ಇಡೀ ಕ್ಷೇತ್ರಕ್ಕೆ ಕೊಡ್ತೀವಿ, ನಮ್ಗೆ ಗೊತ್ತದೆ. ಕೊಡ್ತೀವಿ, ಅದು ಹೇಳಿದ್ದು 3 ದಿವಸದೊಳಗೆ ಗೆಲ್ಲಿ ಸೋಲಿ ಕೊಡ್ತೀವಿ. ನಾವು ಓಟ್ ಹಾಕಿದೀವಿ, ನಾವು ನಂಬೋಟ್ ಓಟ್ ಹಾಕಿದೀವಲ್ವಾ, ಅದನ್ನ ಕೇಳ್ತಿರೋ ರೆಸ್ಪಾನ್ಸ್ ಅದನ್ನೇ ಕೇಳ್ತಾ ಇರೋದು. ಇನ್ನೊಂದು ವಾರ 15 ದಿವಸ ಒಂದು ತಿಂಗಳಲ್ಲಿ ಕೊಡ್ತೀವಿ. ಅದು ರೆಸ್ಪಾನ್ಸ್ ನಿಮಗೆ ಅಂತ ಮಾಡಿ ಒಬ್ಬನ್ ಕೊಟ್ಟಿಲ್ಲ, ಇಡೀ ಕ್ಷೇತ್ರಕ್ಕೆ ಕೊಡ್ತೀವಿ, ನಮ್ಗೆ ಗೊತ್ತದೆ. ಕೊಡ್ತೀವಿ, ಅದು ಹೇಳಿದ್ದು 3 ದಿವಸದೊಳಗೆ ಗೆಲ್ಲಿ ಸೋಲಿ ಕೊಡ್ತೀವಿ. ನಾವು ಓಟ್